ಬಾಗಲಕೋಟೆಯ ನವನಗರದ ಖಾಸಗಿ ಹೋಟೆಲ್ನಲ್ಲಿ ಮಿಲನ ಸಂಘಟನೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಸೋಲಿಡಾರಿಟಿ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಿದ್ದ ಮಂಗಳಮುಖಿಯರ ಸಮುದಾಯದ ಒಳಗೊಳ್ಳುವಿಕೆಯ ಕುರಿತು ಹಿತಾಧೀಶರ ಚರ್ಚಾ ಸಭೆ ಜರುಗಿತು. ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಆಗಿರುವಂಥ ಮಲ್ಲಿಕಾರ್ಜುನ್ ಮೇಟಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲ ವರ್ಗದವರಿಗೆ ಸಹಾಯ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇವುಗಳ ಉಪಯೋಗ ಪಡೆದುಕೊಂಡು ಉದ್ಯೋಗ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಕರೆ ನೀಡಿದರು. ಸಮಾರಂಭವನ್ನು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂಥ ಸದಾಶಿವ್ ಬಡಿಗೇರ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಲಾಖೆಯಲ್ಲಿ ಮಂಗಳಮುಖಿಯರಿಗಾಗಿ ವಿಶೇಷ ಯೋಜನೆ ಇರುವುದಿಲ್ಲ. SC ST ವರ್ಗದಲ್ಲಿ ಇರುವ ಮಂಗಳಮುಖಿಯರು ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳಬೇಕು. ಸರ್ಕಾರದ ನಿಯಮದಂತೆ ಅರ್ಜಿ ಭರ್ತಿ ಮಾಡಿರಿ, ನಿಮಗೆ ಆದ್ಯತೆ ಮೇರೆಗೆ ಸಹಾಯ ಮಾಡಬಹುದು ಎಂದು ಹೇಳಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಿಗುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಂಜುನಾಥ್ ಪರ್ಸನ್ನವರ್ ಹಾಗೂ ಮಧು ಲೋಕಾಪುರ್ ಭಾಗವಹಿಸಿ ಮಂಗಳಮುಖಿಯರಿಗಾಗಿ ಗುರುತಿನ ಚೀಟಿ ವಿತರಣೆ ಮಾಡಿದ ಬಗ್ಗೆ ಹಾಗೂ ಇತರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯತ್ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಭೀಮಪ್ಪ ಶೆಟ್ಟರ್ ಭಾಗಿಯಾಗಿ ಆಡು, ಕುರಿ ಹಾಗೂ ಮೇಕೆ ಸೇರಿದಂತೆ ಇತರ ಜಾನುವಾರು ಸಾಕಾಣಿಕೆ ಮಾಡಲು ಹಾಗೂ ಒಕ್ಕೂಟದ ಮೂಲಕ ಉದ್ಯೋಗ ಮಾಡಿಕೊಳ್ಳಲು ಇರುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಿಲನ ಸಂಘದ ಅಧ್ಯಕ್ಷೆ ಸುರೇಖಾ ವಡ್ಡರ್ ಮಾತನಾಡಿ, ಮಂಗಳಮುಖಿಯರು ಸಂಘಟನೆ ಆಗುವ ಮೂಲಕ ಹೋರಾಟ ಮಾಡಿ ನಮ್ಮ ಹಕ್ಕುಗಳು ಪಡೆಯಬೇಕಾಗಿದೆ ಎಂದು ಕರೆ ನೀಡಿದರು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸಹಾಯ ಅಧಿಕಾರಿ, ರೈಲು ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಕುತುಬುದ್ದೀನ್ ಕಾಜಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂಥ ನಿಂಗನ್ನವರ್ ಹಾಗೂ ರಜಾಕ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಲ್ಲು ಕುಂಬಾರ್ ಮಾತನಾಡಿದರು. ಸ್ವಾಗತ ಹಾಗೂ ನಿರೂಪಣೆಯನ್ನು ಸಮೀರ್ ಕರ್ಜಗಿ ನೆರವೇರಿಸಿದರು. ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಮಂಗಳಮುಖಿಯರು ಹಾಗೂ ಮಿಲನ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದು ತಮ್ಮದೇ ಸಮುದಾಯದ ಬಗ್ಗೆ ಚರ್ಚೆ ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಿದರು. ಶ್ರೀಮತಿ ಮಧುಜಿ ಲೋಕಾಪುರ್ ಅಭಿವೃದ್ಧಿ ನಿರ್ದೇಶಕರು ನಾನು ಸಂಗಪ್ಪ ಸರ್ನ ತುಂಬಾ ಗೌರವಿಸ್ತಾ ಇದ್ದೆ. ನಮ್ಮ ಜಿಲ್ಲೆಯವರು, ಬೀಳಿಗೆಯವರು, ಹತ್ತಿರದವರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಏನೋ ಆಗ್ಬೋದು ಬದಲಾವಣೆ ಅಂತೇಳಿ. ಆದರೆ ಮೊನ್ನೆ ಅವ್ರು ನಡ್ಕೊಂಡಿದ್ದ ರೀತಿಯನ್ನು ನಾನು ತುಂಬಾ ನೇರವಾಗಿ, ನಾನು ಕಳಖಂಡಿತವಾಗಿ ನಾನು ಖಂಡಿಸ್ತೀನಿ. ಯಾಕಂದ್ರೆ ಅದು ಹಕ್ಕು ನದ್ದು. 29 ಮೀಟಿಂಗ್ ಫಿಕ್ಸ್ ಮಾಡಿದರೆ ಅದೊಂದು ಮಾನವೀಯತೆ. ತಕ್ಷಣ ಮೀಟಿಂಗ್ ಡೇಟ್ ಕೊಟ್ಟರು. ಆದರೆ ನಮ್ಮ ನೋವುಗಳನ್ನು ಕೇಳಿ ನಿರ್ಧಾರ ಮಾಡೋದು ತುಂಬಾ ಮುಖ್ಯ ಇದೆ. ಹಾಗಾಗಿ ದ್ವೇಷಿಸ್ತೇನೆಂದ್ರೆ ಕೆಟ್ಟದಾಗಿಲ್ಲ. ನಿಮ್ಮ ಜೊತೆ ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. ಜಿಲ್ಲಾಡಳಿತದ ಜೊತೆಗೆ ವಿವಿಧ ಇಲಾಖೆಯ ಜೊತೆಗೂಡಿ ಕೆಲಸ ಮಾಡಬೇಕು. ನಾವು ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲ ಕಡೆ ಭೇಟಿಯಾದ್ವಿ. ಅವರೆಷ್ಟು ಆತ್ಮೀಯವಾಗಿ ನಮ್ಮನ್ನ ಬರಮಾಡ್ಕೊಂಡು, ಹೌದಾ ಇಂಥವೆಲ್ಲ ಸಮಸ್ಯೆಗಳಿದಾವೆ, ಖಂಡಿತ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತೇಳಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಜೋಗಪ್ಪ ಜ್ಯೋತಿ ನೃತ್ಯಕ್ಕೆ, ಜಾನಪದ ಕಲೆಗೆ ನಾವು ಅವಕಾಶ ಕೊಡ್ತೀವಿ, ಖಂಡಿತ ಮಲ್ಲವರೇ ಹಾಡು ಆಡ್ಸಕ್ಕೆ ಹಚ್ಚಿಸಿ ಅಂತ ಹೇಳಿದ್ರು. ಅಂದ್ರೆ ನಾವು ಒಟ್ಟಿಗೆ ಯಾರು ಟ್ರಾನ್ಸ್ಜೆಂಡರು ಅಧಿಕಾರಿ ವರ್ಗಕ್ಕೆ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಕೆಲಸ ಮಾಡಕ್ಕೆ ತಯಾರಿದ್ದೀವಿ. ಹಾಗಾಗಿ ಇಷ್ಟು ಹೇಳ್ತಾ, ಮತ್ತೆ ಇಲ್ಲಿ ಸಾಮಾಜಿಕವಾಗಿ ಬದಲಾವಣೆಗಳು ಸಾಕಷ್ಟು ಇದ್ದಾವೆ. ಹಾಗೆ ಸಮುದಾಯದ ಜವಾಬ್ದಾರಿನೂ ತುಂಬಾ ಮುಖ್ಯ ಇದೆ. ಆಗಲಿ 2 ತಿಂಗಳಕ್ಕೊಮ್ಮೆ ಆಗಲಿ 3 ತಿಂಗಳಕ್ಕೊಮ್ಮೆ ಆಗಲಿ ಇವರನ್ನ ಜಿಲ್ಲಾಡಳಿತದೊಳಗೆ ಒಂದು ಸಭೆ ಕರೆದು ನಿಮಗೆ ಇಂತಿಂಥ ಸೌಲಭ್ಯ ಬಂದಾವು, ಆ ಸೌಲಭ್ಯವನ್ನು ಯಾವ ರೀತಿ ಪಡಿಬೇಕು ಅನ್ನುವಂಥ ತಿಳುವಳಿಕೆಯನ್ನ ಅಧಿಕಾರಿಗಳು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾನು ಮಾಡ್ತೇನೆ. ಬಂಧುಗಳೇ, ಬೇರೆ ಕಡೆ ಭಾಳ ಇಂಪಾರ್ಟೆಂಟ್, ಒಂದು ವರ್ಷದಿಂದ ನಾನು ಸಂಪರ್ಕನಾಗಿದ್ದೀನಿ.
ಯಾಕೆ ಎಲ್ಲಮ್ಮ ನನ್ನ ಕನಸ್ನಾಗ ಬರ್ತಾಳ, ನನ್ನ ಕಾಡ್ತಾಳ, ನನ್ನ ನಿದ್ದೆ ಮಾಡಿ ಕೊಡಂಗಿಲ್ಲ ಅನ್ನೋ ಮಾತನ್ನು ಸ್ವತಃ ನಾ ಎಲ್ಲರಿಗೂ ಹೇಳಿದೆ. ಯಾಕೆ ಮಾಡ್ತಾಳ, ಯಾಕಂದ್ರೆ ನಿಮ್ಗೆ ಕೇಳ್ಬೇಕಲ್ಲ, ನೀವು ಭಕ್ತರು. ನಾ ಎಲ್ಲಮ್ಮನ ಭಕ್ತರಿಲ್ಲ, ಎಲ್ಲಮ್ಮನ ಒಂದು ಇದು ಗೌರವ ಕೊಡಲ್ಲ ನಾನು. ಆದ್ರೆ ಯಾಕೆ ಹಿಂಗೆ ಮಾಡ್ತಾಳ ಅಂತ ಹೇಳಿ ನಾನು ಎಲ್ಲರಿಗೂ ಸಂಪರ್ಕ ಮಾಡಿ ಹೇಳಿದೆ. ಇಲ್ಲ ನೋಡ್ರಿ ಏನೈತಿ ನಮಗೂ ಗೊತ್ತಾಗೋದು ಅಂತ ವಿಚಾರ ಮಾಡಿದಾಗ ಒಂದು ದಿವಸ ಏನಾತಂದ್ರೆ ರೈಲ್ವೆ ಬಂತು. ನನ್ಗೆ ರೈಲ್ವೆ ಮುಂದೆ ಎಲ್ಲಮ್ಮನದು ಒಂದು ದೊಡ್ಡ ಫೋಟೋ ಇತ್ತು, ಬಂದ್ಬಿಡ್ತು ಜಾತ್ರೆ ಟೈಪ್. ಅದನ್ನ ಹೇಳಿದೆ. ಅದೇಗಳು ನಮ್ಗೆ ಕಡಿಮೆ ಆಗ್ತಾ ಇರ್ತಾವೆ. ಪ್ಯಾನ್ ಶರ್ಟ್ ಇದ್ದವ್ರಿಗೆ ಬಸ್ಸಿನ ಸೌಕರ್ಯಗಳು ಕಡಿಮೆ ಆಗ್ತಿದ್ದವು. ಕಂಡಕ್ಟರ್ಗಳು ನಮ್ಗೆ ಸರಿಯಾಗಿ ವರ್ತನೆಗಳು ಕೊಡ್ತಾ ಇಲ್ಲ. ಎರಡನೇದ್ದು. ಮೂರನೇದು ಏನಪ್ಪಾ ಅಂತಂದ್ರೆ ನಮ್ಮ ಮೈತ್ರಿ ಯೋಜನೆಯೂ ಸಹ ಸರಿಯಾಗಿ ನಮ್ಮ ಸಮುದಾಯದವ್ರಿಗೆ ಸಿಗ್ತಾ ಇಲ್ಲ. ತಹಸೀಲ್ದಾರ್ ಸಾಹೇಬರಿಗೆ ಹೋಗಿ ಕೊಟ್ಟಿವಿ, ಅವರು ಸಹ ಬರಲಿಲ್ಲ. ನಾವು ಹೋಗಿ ಒಂದು ಹೋರಾಟ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸಂಘಟಿತರಾಗಿ ಹೋಗೋಣ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾರನ್ನ ತಯಾರು ಮಾಡಬೇಕು ಅಂದ್ರ ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಸಂಬಂಧಿಕರ ಮಕ್ಕಳನ್ನ ಅಥವಾ ನಿಮ್ಮ ಸ್ನೇಹಿತರ ಆಜು ಬಾಜು ಮಕ್ಕಳನ್ನ ಅವುಗಳ ಉದ್ದೇಶ ಇಟ್ಕೊಂಡು ಈ ಮಾತನ್ನ ಕೇಳ್ರಿ. ಸರ್ ನಮಗೇನು ಕೊಡ್ತೀರಿ ಅಥವಾ ನಾವೇನು ಮಾಡಬೇಕು ಅನ್ನುವಂಥದ್ದೆಲ್ಲ ನಮ್ಮ ಇಲಾಖೆಯ ಉದ್ದೇಶ ಮಕ್ಕಳ ಅಭಿವೃದ್ಧಿಗಾಗಿ. ನಾವು ಏನು ಮಾಡ್ತೀವಿ ಅಂದ್ರೆ ಸುಮಾರು 104 ವಸತಿ ಶಾಲೆಗಳಿವೆ ನನ್ನ ಹತ್ತಿರ. ಸಮಾಜ ಕಲ್ಯಾಣ ಇಲಾಖೆಗೆ 104 ವಸತಿ ಶಾಲೆಗಳಿದಾವೆ. ಹಾಸ್ಟೆಲ್ಗಳ ಹೆಸರನ್ನು ಕೇಳಿ ನೀವು. ಪ್ರತಿ ಮಗುವನ್ನ ನೀವು ಅಭ್ಯಾಸ ಮಾಡಕ ಸಾಲಿಗೆ ಕೊಟ್ರ SC ST ಮಕ್ಕಳ ಇದ್ರೆ ಕಡ್ಡಾಯವಾಗಿ ನಾವು ಹಾಸ್ಟೆಲ್ಗಳಲ್ಲಿ ಆ ಮಕ್ಕಳ ಅರ್ಜಿಯನ್ನು ಹಾಕಿದ್ರೆ ತಗೋತೀವಿ ನಾವು. ಅದಕ್ಕೆ ಯಾವುದೇ ಪರ್ಸೆಂಟೇಜ್ ಅವಶ್ಯಕತೆ ಇಲ್ಲ. ಇಷ್ಟ ಪರ್ಸೆಂಟೇಜ್ ಆದ್ರೆ ತಗೋತಾರ್ರಿ, ನಮ್ಮ ಮಕ್ಕಳನ್ನು ತಗೋಕಿಲ್ಲ ಅನ್ಬ್ಯಾಡ್ರಿ. SC ST ಮಕ್ಕಳಿದ್ದರೆ ವಸತಿ ನಿಲಯಗಳಲ್ಲಿ ಫ್ರೀ ಅಡ್ಮಿಷನ್ ಕೊಡುವಂತ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿದೆ. ತಹಸೀಲ್ದಾರ್ಗಳಾಗ್ಯಾರ, ಶಿಕ್ಷಕರಾಗ್ಯಾರ. ಪ್ರಪ್ರಥಮವಾಗಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ MLA ಮತ್ತು MP ಕೂಡ ಆಗ್ಯಾರ. ಅಂದ್ರೆ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಬತ್ತು ಅಂದ್ರೆ ಅದು ಗಟ್ಟಿಯಾಗಿ ನಮ್ಮಲ್ಲಿ ಉಳಿತಂದ್ರೆ ಆ ಮಾತನ್ನ ನಮ್ಮ ಮಕ್ಕಳಿಗೆ ಹೇಳ್ತೀವಿ. ನಾವು ಮಕ್ಕಳನ್ನ ಹೆಂಗ ಶಾಲೆ ಕಲಿಸ್ಬೇಕಪ್ಪ ಅಂದ್ರೆ ಎಲ್ಲರ ಒಳಗ ಒಂದಾಗಿ ಕಲಿಸಿದೀವಪ್ಪ ಅಂದ್ರೆ ಅನುಕೂಲ ಆಕತಿ. ಆ ಅನುಕೂಲ ಮಾಡಿಕೊಡಾಕ SC ST ಜನರು ಇದ್ರು ಅಂದ್ರೆ ಇನ್ನೊಂದು ಶಬ್ದ ಹೇಳಿದ್ರು ನಮ್ಮಲ್ಲಿ ಬಂದಾಗ, ಸರ್ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಅಂತೇಳಿ. ನಾ ಮಾತಾಡೋದು ಒಮ್ಮೆ ತಪ್ಪು ಅನಿಸ್ತದೆ ನಿಮಗೆ. ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಈ ಸಮುದಾಯದಲ್ಲಿ ಅನ್ನುವಂಥ ಮಾತು ಭಾಳ ಖುಷಿ ಇದೆ, ಭಾಳ ಖುಷಿ. ಆದರೆ ಸರ್ಕಾರ ಒಂದು ವ್ಯವಸ್ಥೆಯನ್ನು ಮಾಡಿತ್ತಲ್ಲ, ಈ ಜಾತಿಯವರಿಗೆ ಇಷ್ಟು ಪರ್ಸೆಂಟೇಜ, ಈ ಜಾತಿಯವರಿಗೆ ಇಷ್ಟು ಪರ್ಸೆಂಟೇಜ, ಇವ್ರಿಗಿಂತ ಅಂತೇಳಿ. ಅದಕ್ಕಾಗಿ ನಾನು SC ST ಮಕ್ಕಳನ್ನು ಕೊಟ್ಟು ಮಾತಾಡ್ಬೇಕಾಗ್ತದೆ. ಅವರು ಎಲ್ಲರೇ ಚಲೋ ಓದಿರಂದ್ರೆ ನಾವು ಅವಕಾಶಗಳನ್ನು KS ಮತ್ತು IAS ತರಬೇತಿಗಳನ್ನು ಕೂಡ ಅವಕಾಶ ನಮ್ಮಲ್ಲಿದೆ. ಹಾಗೂ ಗರ್ಭಿಣಿ ಬಾಣಂತರಿಗೆ ಹಾಗೂ ಎಲ್ಲ ಮಕ್ಕಳಿಗೆ ನಾವೆಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಸೇವೆಯನ್ನು ನೀಡುತ್ತೇವೆ. ಅದರಲ್ಲಿ ಪೂರಕ ಪೌಷ್ಟಿಕ ಆಹಾರ, ಶಾಲಾ ಪೂರ್ವ ಶಿಕ್ಷಣ, ಆರೋಗ್ಯ ಸೇವೆಗಳನ್ನು ನೀಡುವ ಮೂಲಕ ಅವರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಅಲ್ಲಿ ಅಂಗನವಾಡಿ ಕೇಂದ್ರದಿಂದ ಅವರಿಗೆ ಬೆಳವಣಿಗೆ ಹೊಂದಿಸ್ತೇವೆ. ಅದರ ಜೊತೆಗೆ ಮಾತೃಪೂರ್ಣ ಯೋಜನೆ, ಮಾತೃಪೂರ್ಣ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ನೀಡುವ ಮೂಲಕ ಹಾಗೂ ಆರೋಗ್ಯ ತಪಾಸಣೆ, ಇಮ್ಯುನೈಸೇಷನ್ ಚುಚ್ಚುಮದ್ದು ನೀಡುವ ಮೂಲಕ ಅವರಿಗೆ ಆರೋಗ್ಯ ಸುಧಾರಿಸುವ ಮಟ್ಟದಲ್ಲಿ ನಾವು ಇಲಾಖೆಯಿಂದ ನಾವು ಕರ್ತವ್ಯ ನಿರ್ವಹಿಸ್ತಿದ್ದೇವೆ. ನಂತರ ಭಾಗ್ಯಲಕ್ಷ್ಮಿ ಅಲ್ಲಿ ಹೆಣ್ಣು ಮಕ್ಕಳಿಗೆ 1 ಮತ್ತು 2ನೇ ಹೆಣ್ಣು ಮಕ್ಕಳಿಗೆ ನಾವು ಇಲಾಖೆಯಿಂದ ಅವರಿಗೆ ಧನ ಸಹಾಯ ಮಾಡುವ ಇಲಾಖೆ ಇದು ಮಾಡ್ತಿದ್ದು. 2006ರಿಂದ ಯೋಜನೆ ಆ ಕಾರ್ಯರೂಪಕ್ಕೆ ಬಂದಿದ್ದು. ಇದರ ಮೂಲಕ ನಾವು ಈಗ ಪರಿಪಕ್ವ ಮತ್ತು 2006 ಮತ್ತು 2007ರಲ್ಲಿ ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕಿದ ಫಲಾನುಭವಿಗಳಿಗೆ ಈಗ 2024-25ರಿಂದ ನಾವು ಅವರಿಗೆ ಪರಿಪಕ್ವ ಮೊತ್ತವನ್ನು ವಿತರಣೆ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಸ್ತ್ರೀ ಶಕ್ತಿ ಯೋಜನೆ,
ವೈದ್ಯಾಧಿಕಾರಿಗಳಿಂದ ಗುರುತಿಸಿಕೊಳ್ಳುವರಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸೋದು ಬೇಡ. ಅವರು ಸ್ವತಂತ್ರರಾಗಿ ತಾವು ಸ್ವ ಇಚ್ಛೆಯಿಂದ ಏನು ತಾವು ಟ್ರಾನ್ಸ್ಜೆಂಡರ್ ಅಂತ ಹೇಳಿ ಹೇಳ್ಕೊತಾರ, ಅವರಿಗೆ ನಾವೆಲ್ಲರೂ ಗುರುತಿನ ಚೀಟಿಯನ್ನು ಕೊಡೋಣ. ಅವರು ಮುಕ್ತವಾಗಿ ತಾವು ತಮ್ಮನ್ನು ತಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿ ಗುರುತಿಸಿಕೊಳ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಈಗಾಗಲೇ ತಾವು ಯಾರು ಸ್ವ ಇಚ್ಛೆಯಿಂದ ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿ ತಾವೇನು ಮಾಡಿಕೊಡ್ತಿರಲ್ಲ, ಆ ಒಂದು ದೃಢೀಕರಣದೊಂದಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಈಗಾಗಲೇ ತಮಗೆ ಗುರುತಿನ ಚೀಟಿಗಳನ್ನು ಕೊಟ್ಟಿದ್ದೀವಿ. ಹೌದಾ? ಅದು ಬೇರೆದವರು ಯಾರಾದರೂ ಕೊಟ್ಟರೆ ಅದು ಅಧಿಕೃತ ಆಗೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಮಾಡಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರನೇ ನಾವು ಆ ಒಂದು ಗುರುತಿನ ಚೀಟಿಯನ್ನು ಕೊಡ್ತಾ ಇದ್ದೀವಿ. ಅವು ಈಗಾಗಲೇ ನಾವು ನಮ್ಮ ಜಿಲ್ಲೆಯಲ್ಲಿ 240 ಜನರಿಗೆ ನಾವು ಗುರುತಿನ ಚೀಟಿಗಳನ್ನು ಕೊಟ್ಟಿದ್ದೀವಿ. ಅಲ್ಲಿ ಏನಂದರೆ ತಮ್ಮದು ಒಂದು ಆಧಾರ್ ಕಾರ್ಡು ಮತ್ತು ನಾವು ಸ್ವ ಇಚ್ಛೆಯಿಂದ ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಇದ್ದೀವಿ ಅಂತ ಹೇಳಿ ಒಂದು ಏನು ದೃಢೀಕರಣ ಪತ್ರ ಕೊಡ್ತೀರಿ, ಅವು ಎರಡನ್ನ ಮಾತ್ರ ನಾವು ಇಲ್ಲ ಆನ್ಲೈನ್ ಮೇಲೆ ಅಪ್ಲಿಕೇಶನ್ಸ್ ಹಾಕಿ ನಾವು ಅವುಗಳನ್ನು ಪರಿಶೀಲನೆ ಮಾಡಿ ನಂತರ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಈಗಾಗಲೇ ಗುರುತಿನ ಚೀಟಿಯನ್ನು ಮತ್ತು ID ಪ್ರಮಾಣ ಪತ್ರವನ್ನು ಈಗಾಗಲೇ ನಾವು ಬಾಗಲಕೋಟೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ನಮ್ಮನ್ನು ಸ್ತ್ರೀ ಅಂತೇಳಿ ಗುರುತಿಸ್ರಿ ಅಂತಂದಾಗ ನನ್ನನ್ನೇ ಅವರು ಪಾಟೀಲ್ ಸರ್ ಇದ್ರು, ರಿಟೈರ್ಡ್ ಆದ್ರು ಅವ್ರು ಏನಂದ್ರೆ ಯಾವ ಆ್ಯಂಗಲಿಂದ ನಿಮ್ಗೆ ಸ್ತ್ರೀ ಅಂತೇಳಿ ಗುರುತಿಸ್ಬೇಕು ಅಂತ ಕೇಳಿದ್ರು. ಅವ್ರು ಕಾಣ್ಲಿಕ್ಕೆ ತುಂಬ ಹೆಣ್ಸಮ್ ಇದ್ದೆ. ಅವಾಗ ನಾನು 20 ವರ್ಷದ ಹಿಂದಿನ ಕತೆ ಹೇಳಾಗತ್ತೀನಿ. ಬಸ್ಸವರು ಸಹ ನಾವೆಲ್ಲ ಒಂದೇ ಟೈಮ್ದಲ್ಲಿ ಇದ್ದವ್ರು. ಅವಾಗ ಯಾವ ಆ್ಯಂಗಲಿಂದ ಹೆಣ್ಣು ಅಂತೇಳಿ ಗುರುತಿಸ್ಬೇಕು, ಹೆಂಗೆ ಕೊಡಬೇಕು ಅಂತೇಳಿ. ಸೊ ಅವಾಗ ನಾವು ತುಂಬ ಜಗಳಾಡಿದ್ದೀವಿ ಅವ್ರ ಜೊತೆ. ಫೈಟು ಅವಾಗ ಮಾಡಿದಾಗ 2008ರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 2012ರಲ್ಲಿ ನಮಗೆ ಫಸ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಫಸ್ಟು ನಮಗೆ 20 ಜನರಿಗೆ 20,000 ಥರ ಒಂದು ತರಬೇತಿ ಕೊಟ್ಟರು. ತರಬೇತಿ ಕೊಟ್ಟು ನಮ್ಗೆ 20,000 ಹೋಗಿ ಆನ್ಲೈನ್ ಮಾಡ್ತಾರೆ. ನಮ್ಗೆ ಗೊತ್ತಿರೋದಿಲ್ಲ, ಮಾಡಿದ್ರು. ನಮ್ಮ ಸಂಘದಿಂದ ಲೆಟರ್ ಯಾವಾಗಲೂ ತೊಗೊಂಡಿರ್ತಾರೆ, ಅವ್ರು ಹೋಗಿ ಅದನ್ನು ಅವ್ರು ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಮಾರ್ಚ್ ಅಥವಾ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ. ಅವ್ರು ನಮಗೆ ದುಡ್ಡು ಬಂತ ಅಂತ ಕೇಳಕ್ಕೆ ನಮ್ಗೆ ಗೊತ್ತಿರಲ್ಲ. ಅದು ಯಾವಾಗಲೂ ಅವ್ರ ಅಕೌಂಟಿಗೆ ದುಡ್ಡು ಜಮಾ ಆಗಿ ಹೋಗುತ್ತೆ, ಕೆಲವರು ಸಿಗುವುದೇನೇ ಇಲ್ಲ. ನಾವೇನಂತೀವಿ, ಈ ಸಲ ಸಿಕ್ಕಿಲ್ಲಪ್ಪ, ಮುಂದಿನ ಸಲ ಹಾಕುವಂತ ಅಂತೇಳಿ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ನೆಕ್ಸ್ಟ್ ಇಯರ್ ಬಂದು ಅವ್ರು ಯಾರು ಸಿಕ್ಕಿಲ್ಲ ದುಡ್ಡು ಅವ್ರು ಹಾಕ್ಲಿಕ್ಕೆ ಹೋದಾಗ ಕಂಪ್ಯೂಟರ್ ತಗೊಳ್ತಾ ಇಲ್ಲ ಅವ್ರ ಅರ್ಜಿ. ಅಲ್ಲಿ ಏನಾಗ್ತಾ ಇದೆ ಅಂದರೆ ಸಮುದಾಯ ಮತ್ತು ನಮಗೆ ಟ್ರ್ಯಾಂಗ್ಯುಲರ್ ಆಗಿ ಜಗಳ ಆಗ್ತಾ ಇದೆ. ಏನಂತಂದ್ರೆ ನಾವೇನೋ ಮಾಡ್ತಾ ಇದ್ದೀವಿ, ನಮ್ಮವ್ರಿಗೆ ನೀವು ನಮ್ಗೆ ಬರುವಂಥ ಸವಲತ್ತುಗಳನ್ನು ನೀವು ಕೊಡ್ತಾ ಇಲ್ಲ. ಇದೊಂದು ಮೇಡಮ್ ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಸುಮಾರು ಇಲ್ಲಿಲ್ಲ ಅಂದ್ರೆ ಒಂದು 20-25 ಜನ ನಮ್ಮವರು ಕಳೆದ 3 ವರ್ಷದಲ್ಲಿ ದುಡ್ಡಿನ ಸಿಗದೆ ತಮ್ಮ ಹೆಸರು ಆಗಿ ವಂಚಿತರಾಗಿದ್ದಾರೆ. ಅದರಂತೆ ಏನಂದ್ರೆ ಮತ್ತೆ ಬ್ಯಾಂಕ್ ಸಹಯೋಗದೊಂದಿಗೆ ಉದ್ಯಮಶೀಲತಾ ಯೋಜನೆ ಅಂತಿದೆ. ಅದರಲ್ಲಿ ಕುರಿ ಸಾಗಾಣಿಕೆ, ಹಂದಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಅನ್ನೋ ಒಂದು ಯೋಜನೆಗಳನ್ನು ಮಾಡ್ಬೋದು. ನಾವು 2 ಲಕ್ಷ ಸಹಾಯಧನ ಕೊಡ್ತೀವಿ. ಉಳಿದ 2 ಲಕ್ಷನ ಬ್ಯಾಂಕಿಂದ ನೀವು ಸಾಲ ಪಡಿಬೇಕಾಗುತ್ತೆ. 2 ಸೇರಿ 4 ಲಕ್ಷ ಘಟಕ ಯೋಜನೆ. ಅದನ್ನು ನೀವು ಸೇಮ್ ಅದನ್ನು ಅರ್ಜಿ ಹಾಕಬೇಕಾಗತ್ತೆ ಸೇವಾ ಸಿಂಧುವಲ್ಲಿ. ನಿಮ್ಮ ಬ್ಯಾಂಕಲ್ಲಿ ನೀವು ಒಂದು ತೊಗೊಳಕ್ಕೆ ರೆಡಿ ಇರಬೇಕಾಗುತ್ತೆ. ಅದರಂತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇದೆ. ಈ ಯೋಜನೆಯಲ್ಲಿ ನಾವು ವೆಹಿಕಲ್ ಹಳದಿ ಬೋರ್ಡ್ ಒಂದು ಕಾರನ್ನು ಕೊಡ್ತೀವಿ, ಆಮೇಲೆ ಗೂಡ್ಸ್ ಗಾಡಿ, ಟ್ಯಾಕ್ಟ್ರಿ ಇವನ್ನು ಕೊಡ್ತೀವಿ. 4 ಲಕ್ಷ ಸಹಾಯಧನ ಇರುತ್ತೆ. ಉಳಿದ ಒಂದು ಸಹಾಯಧನವನ್ನು ನೀವು ಉಳಿದೊಂದು ಸಾಲವನ್ನು ಬ್ಯಾಂಕ್ ಸಹಯೋಗದಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೇನಾಗುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಇರೋರು ಇದನ್ನು ಅರ್ಜಿಯನ್ನು ಹಾಕ್ಬೋದು. ಸಣ್ಣವ್ರಿಗೆ ಸಲಾಮ್ ಅಲೈಕುಮ್. ನನಗೆ ಏನು ಮಾತಾಡ್ಬೇಕಂದ್ರೆ ಇಲ್ಲಿ ದೊಡ್ಡವರದಿ ವ್ಯಕ್ತಿಗಳದಿ ನಂಗೆ ಸಿಕ್ಕಿದ್ದಂದ್ರೆ ಇದು ಫಸ್ಟ್ ಚಾನ್ಸ್. ನಾನು ಎಲ್ಲಿ ನೋಡಿದ್ರೆ ಗೊತ್ತಿಲ್ಲ. ಬಸವ ಮಮ್ಮಿಯರು ನಾನು ಇಲ್ಲಂದ್ರೆ 18-19 ವರ್ಷದಿಂದ ನೋಡತ್ತಾರ. ಇವ್ರನ್ನ ಮುಚ್ಚಮ್ಮರು ನೋಡತ್ತಾರ. ಒಂದು ಟೈಮ್ ನಮ್ಗೆ ವೇದಿಕೆ ಒಳಗೆ ನಾನು ಹಿಂಗೆ ಬರ್ತೀನಿ, ಹಿಂಗೆ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ನಿಮ್ಮಂಗೆ ಬಂದು ಕುದುರ್ತಿದ್ದೆ, ಅದು ಕಮ್ಯುನಿಟಿನಾಗ ಬಂದು ಕುದುರ್ತಿದ್ದೆ. ನಮ್ಮ ಕಮ್ಯುನಿಟಿ ಬಗ್ಗೆ ಫೆಸಿಲಿಟಿಗಳು ಯಾರು ಚೆನ್ನಾಗಿರೋರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಫಸ್ಟ್ ನಾನು ಕೈ ಮೇಲೆತ್ತಿ ಅದಕ್ಕೆ ನಾವು ಉತ್ತರ ಕೊಡ್ತಿದ್ದೆ. ಅದು ನಂಗೆ ಭಾಳ ಹೆಮ್ಮೆ ಅನಿಸ್ತಿತ್ತು. ಆದ್ರೆ ನಾನು ಒಂದು ಸ್ಟೇಜಿಗೆ ಈ ಮಂಗಳೂರಿಗೆ ಅಧ್ಯಕ್ಷರಾಗಿ ಬಂದು ಕುಂತು ಇವತ್ತು ನಾನು ಮಾತಾಡ್ತೀನಿ ಅಂದ್ರೆ ಅದು ಏನು ಮಾತಾಡಬೇಕು ಏನಿಲ್ಲ ಅಂತ ನಂಗೆ ಬಾಯಿಂದ ಮಾತಾ ಬರತ್ತಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ತೀನಿ ಕಣ್ಮುಂದು ದೊಡ್ಡವರು ಅದಿರಿ, ಸಣ್ಣವರು ಅದಿರಿ, ನನಗೆ ಆತ್ಮೀಯರು ಅದಿರಿ. ಆದ್ರೆ ಏನು ಮಾತಾಡ್ಬೇಕಂತಿಲ್ಲ. ಆದರೂ ನಮ್ಮ ಸಮುದಾಯದ ಜನರಿ, ನಮ್ಮ ಸಮುದಾಯ, ನಮ್ಮ ಆಫೀಸು, ನಮ್ಮ ಮಿಲನ ಸಂಘ ಎಲ್ಲರೂ ಒಂದು ಟೈಮ್ ಒಳಗೆ ಕಳೆದೋಗಿತ್ತು. ಎಲ್ಲರೂ ಬಂದು ಹೋರಾಡಿದ್ರಿ. ಗುಳೆಗುಡಿಗೆ ಬಂದು ಅಲ್ಕುಲ್ಕಿ, ಪಾರ್ವಮ್ಮ, ಸಂಗೀತ, ಬೆಂಗಳೂರಿನ ಶೃಂಗ ಎಲ್ಲರೂ ಕೈ ಜೋಡಿಸಿ ನನ್ನ ಸಂಘ ಒಂದು ಉಳಿಸ್ಕೊಟ್ರಲ್ಲ, ನನಗೆ ಅದೋ ಒಂದು ಹೆಮ್ಮೆ ಅನಿಸುತ್ತೆ. ನನಗೆ ಅದೊಂದು ಭಾಳ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಒಂದು 2-3 ದಿನ ಆಗಿದ್ದಿಲ್ಲ.
ಅಧ್ಯಕ್ಷರಾಗಿ ಬೋರ್ಡಿಗೆ ತಂದುಬಿಟ್ರು, ಅಧ್ಯಕ್ಷರು ಅಂದ್ಬಿಟ್ರು. ಆಮೇಲೆ ನನ್ನ ಆಫೀಸಲ್ಲಿ ಮಿಲನ್ ಸಂಘದ ಅಮೌಂಟು 10 ಲಕ್ಷ 10.5 ಲಕ್ಷ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದು ತಗೊಂಡು ಓಡೋಗ್ಬಿಟ್ಟ. ಅವನು ಓಡೋದ್ಮೇಲೆ ನಮ್ಗೆ ಎಷ್ಟು ತೊಂದರೆ ಆಯ್ತಂದ್ರ ಸಂಘ ಮುಚ್ಚುವಂತ ಪರಿಸ್ಥಿತಿ ಬಂತು. ಅಲ್ಲೆಲ್ಲ ನಮ್ಮ ಸ್ಟಾಫ್ನವರು ನನಗೇನು ಗೊತ್ತಿರಲಿಲ್ಲ. ಮಲ್ಲು ಕುಂಬಾರ್ ಅವರು ಕೈ ಜೋಡಿಸಿದ್ರು. ಆಮೇಲೆ ಸಂಘ ಅಂದ್ರೆ ಏನನ್ನೋದು ಗೊತ್ತಾಯ್ತು, ಆಫೀಸ್ ಅಂದ್ರೆ ಏನನ್ನೋದು ಗೊತ್ತಾಯ್ತು. ಮಿಲನ ಸಂಘದಲ್ಲಿ ಬೆಂಗಳೂರಾಗ ಅನುಭವ ಆಗ್ಬಿಡ್ತು ನಮ್ಗೇನೂ ಗೊತ್ತಿರಲಿಲ್ಲ. ಹಂಗ ಹೋದ್ವಿ, ಹೋರಾಡಿದ್ವಿ. ಏನೋ ಇವರೆಲ್ಲ ಸಪೋರ್ಟಿಂಗ್ ತಗೊಂಡು ಮಲ್ಲು ಅವರು ಭಾಳ ಸಪೋರ್ಟಿಂಗ್ ಮಾಡಿದ್ರು. ಬಾಗಲಕೋಟೆಗೆ ಬಂದರು ಕಂಪ್ಲೇಂಟ್ ಕೊಡೋಕ್ಕೆಲ್ಲ ಅವ್ರ ಹತ್ರ ಇವ್ರ ಹತ್ರ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋದ್ರು. ಕಂಪ್ಲೇಂಟ್ ಅಂದ್ರೆ ಏನು, ಎಲ್ಲಿ ಹೋಗ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಆಫೀಸಿಗೆ ಹೋಗ್ಬೇಕು, ಈ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಹೋಗ್ರಮ್ಮ ಅಂತಾರೆ, ಆ ಸ್ಟೇಷನ್ಗೆ ಹೋದ್ರೆ ಇಲ್ಲಿ ಹೋಗ್ರಿ ಅಂತ ಅಂದ್ರು. ನನಗೆ ಒಂದು ತಿಳಿಲಿಲ್ಲ, ಎರಡು ತಿಳಿಲಿಲ್ಲ. ಅಧ್ಯಕ್ಷರು ಯಾಕಾರ ಆಗಿ ನೋಪರಾನು ನನ್ನ ದುರದೃಷ್ಟನ ಅಂತ ನಾನು ಅನ್ಕೊಂಡ್ಬಿಟ್ಟೆ. ಶ್ರೀಮತಿ ಮಧುಜಿ ಲೋಕಾಪುರ್ ಅಭಿವೃದ್ಧಿ ನಿರೀಕ್ಷಕರು ಅಣ್ಣ ಮತ್ತು ಮಕ್ಕಳ ಸುರೇಖ ಕರಿಯಪ್ಪ ಭಟ್ಟಾರಿ ಅಧ್ಯಕ್ಷರು ವಿಧಾನ ಸಂಘ ಬಾಗಲಕೋಟೆ. ಫೋಟೋ ತಗೊಳ್ಳಿ. ದಯವಿಟ್ಟು ಎಲ್ಲ ಕೆಳಗಡೆ ಬನ್ನಿ. ಇನ್ನೊಂದು 10 ನಿಮಿಷ ಕುತ್ಕೊಳ್ಳಿ. ನಮ್ಮ ಜೊತೆಗೆ ಈ ಮತಕ್ಷೇತ್ರದ ಶಾಸಕರಾದಂತ ಅವರೆಲ್ಲ ಇಲ್ಲಿ ಬರ್ರಿ. ಪ್ರಚಂಡವಾದಂತ ಒಂದು ಬಹುಮತದಿಂದ ಅಂದ್ರೆ ಈ ಒಂದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಬಾಗಲಕೋಟೆ ಶ್ರೀ ರಜಾ ಕಳ್ಳೂರ್ ಇವರಿಗೆ ನಮ್ಮ ಎಸ್ಎಫ್ ವತಿಯಿಂದ ಆಗಮಿಸಿದಂತ ನಾನು ವೇದಿಕೆ ಮೇಲೆ ಬಗ್ಗೆ ಇರುವಂತ ಅಂತ ಭಕ್ತಿ ಇದೆ. ಅಮ್ಮವರದರಲ್ಲಿ ಅಮ್ಮವರ ಆಶೀರ್ವಾದ ತಗೊಂಡು ನಾವು ನಾಮಿನೇಷನ್ ಹೋಗಿದ್ದೀವಿ. ಅವರು ನಮ್ಗೆ ಆಶೀರ್ವಾದ ಮಾಡಿದ್ರು, ಸಂದೇಶ ಹೇಳಿದ್ರು. ಪ್ರತಿ ಹಂತದಲ್ಲೂ ಅವ್ರಿಗೆ ನಾವು ಅವ್ರಿಗೇನು ಶುಭ ಕಾರ್ಯ ನಾವು ಬಂದು ಹೋಗ್ತೀವಿ, ಆಶೀರ್ವಾದ ಹೋಗ್ತೀವಿ. ಹಾಗೇನೆ ಹಿಂದಿನ ಕಾಲದ ಪುರಾಣ ಪ್ರತೀತಿ ಇದ್ದಂತ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವಂತ ಈಗ ನೀವೆಲ್ಲ ನಮ್ಮ ಆ ಒಂದು ಆಶೀರ್ವಾದ, ಆ ಒಂದು ನಿಮ್ಮಲ್ಲಿ ಒಂದು ಭಕ್ತಿಪೂರ್ವಕವಾಗಿ ನಾವು ಕಾಣ್ತೀವಿ. ಇವತ್ತ ಮಗುವಿನ ಜನ್ಮ ಮಾಡಿಕೊಂಡು ಮದುವೆ ಶುಭ ಸಮಾರಂಭದಲ್ಲಿ ತಮ್ಮ ಆಶೀರ್ವಾದ ತಗೊಂಡು ತಮ್ಮನ್ನ ಧರಿಸಿಕೊಂಡು ನಾವೆಲ್ಲ ಆಶೀರ್ವಾದ ಪಡ್ಕೊಂಡಿರ್ತೀವಿ. ಅಂತ ಒಂದು ನಿಮ್ಮ ಬಗ್ಗೆ ಗೌರವ ಇರುವಂತ ಒಂದು ವ್ಯಕ್ತಿತ್ವದ ಜೀವನ. ನಾವೆಲ್ಲರೂ ಕೂಡ ನಮ್ಮ ಸ್ನೇಹಿತರು ಕೂಡ ನಮ್ಮ ನಿಂಗೇಗೌಡ ಪಾಟೀಲ್ ಕೂಡ ಇವತ್ತು ದಿವಸ ಅವರಿಗೆ ಸಭೆಗೆ ಬಂದಿದ್ದಕ್ಕೆ ಹಾಗೂ ಕಾಶಿ ಅವರು ಕೊನೆಯದಾಗಿ ಆನಂದ ಗರ್ಭಿಣಿಯರಿಗೆ ಹೇಳ್ತಾರೆ. ನಾವು ಬರವಾಗಿ ಬರೋ ಕಾರ್ಯ ಹೊಂದಿಲ್ಲ. ತಮ್ಮೆಲ್ಲರ ದರ್ಶನ ಪಡ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸೋದ್ರಿಂದ ಈ ಒಂದು ಸರ್ಕಾರದ ಯೋಜನೆಗಳು ಏನಾದರೂ ಇದ್ರೆ ಮುಂದಿನ ಯಾವುದಾದ್ರು ನಮ್ಮ ಬೇಡಿಕೆ ಇದ್ದಾವೆ. ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲ ಹೇಳಿದ್ದೇವೆ. ಅವನ ಮುಂದಿನ ನಿರ್ಮಾಣದಲ್ಲಿ ಕಾಲು ಬೇಕು ತರುವಾಗ ನಾವು ನಮ್ಮ ಆಫೀಸ್ ಇರ್ತದೆ, ಆಫೀಸ್ಗೆ